ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರುಗಳಿಗೆ ನಮಸ್ಕಾರಗಳು ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನಾಗು ಸ್ಕೈಲೈನ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಅತಿ ಹೆಚ್ಚು ವಿಡಿಯೋಸ್ಗಳನ್ನ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ. ಅಂಡ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ನಾನು ಸ್ಪೆಷಲ್ ಆಗಿರುವಂಥ ಜ್ಯೂಸ್ ರೆಸಿಪಿ ತಂದಿದ್ದೀನಿ. ಆ್ಯಂಡ್ ಇದು ಆರೋಗ್ಯಕ್ಕೆ ಒಳ್ಳೆಯದು. ಆ್ಯಂಡ್ ಈ ಹಣ್ಣು ಬಂದು ಇಯರ್ಲಿ 1 ಟೈಮ್ ಮಾತ್ರ ಇದು ನಮ್ಗೆ ತಿನ್ನೋಕೆ ಸಿಗುವಂಥದ್ದು. ಯಾವುದಪ್ಪ ಅದು ಅಂತಂದ್ರೆ ನೇರಳೆ ಹಣ್ಣು. ಇದನ್ನು ನಾವು ಬ್ಲ್ಯಾಕ್ ಜಾಮೂನ್ ಅಂತ ನಾವು ಇದನ್ನು ಕರಿತೀವಿ. ನೋಡಬಹುದು ಈ ನೇರಳೆ ಹಣ್ಣಿನಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಐತಿ. ಅದನ್ನು ನಿಮ್ಗೇನು ಅಂತ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ನಾನಿವತ್ತು 2 ತರಹಂತಹ ಜ್ಯೂಸ್ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಒಂದು ಬಂದು ಶುಗರ್ ಹಾಕಿ ಜ್ಯೂಸು, ಇನ್ನೊಂದು ಬಂದು ಸೋಡಾ. ಯಾವ ಥರ ಸೋಡಾ ಥರದಲ್ಲಿ ನಾವು ಇದನ್ನು ಡ್ರಿಂಕ್ ಮಾಡಬಹುದು ಅಂತಲೂ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಸೊ ಓಕೆ ಲೆಟ್ಸ್ ಸ್ಟಾರ್ಟ್. ಮೊದಲೇದಾಗಿ ನಾವು ಈ ನೇರಳೆ ಹಣ್ಣಿಂದ ಫಸ್ಟ್ ಜ್ಯೂಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ಸೋಡಾ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಇದನ್ನು ನಾವು ಕ್ಲೀನಾಗಿ ನೇರಳೆ ಹಣ್ಣನ್ನು ವಾಶ್ ಮಾಡ್ಕೋಬೇಕು. ಈ ಥರ ನಾವು ನೇರಳೆ ಹಣ್ಣನ್ನು ತಗೊಂಡು ನೋಡಿ ಈ ಥರ ಸ್ಲೈಸ್ ಆಗಿ ಇದನ್ನು ಕಟ್ ಮಾಡ್ತಾ ಹೋಗಬೇಕು. ನೋಡಿ ಈ ಥರ ನಾವು ಚಿಕ್ಕ ಚಿಕ್ಕ ಪೀಸ್ ಆಗಿ ನಾವು ಇದನ್ನು ಕಟ್ ಮಾಡ್ಕೋಬೇಕು. ಇದೇ ಥರ ಎಲ್ಲ ಹಣ್ಣನ್ನು ನಾನು ಒಟ್ಟಿಗೆನೇ ಕಟ್ ಮಾಡ್ಕೋತೀನಿ. ಸೋಡಾಕ್ಕೂ ಮಾಡ್ಕೋತೀನಿ ಆ್ಯಂಡ್ ಜ್ಯೂಸ್ಗೂ ಸಹಿತ ಒಟ್ಟಿಗೆ ನಾನು ಕಟ್ ಮಾಡ್ಕೊಂಡು ತೊಗೊತೀನಿ. ನಾನು ತೊಗೊಂಡಿರುವಂಥದ್ದು 4 kg ಅಷ್ಟು ನಾನು ಇದೇ ಥರ ಎಲ್ಲನೂ ನಾನು ಕಟ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೇಳೋದದು ಒಂದೇ ನಿಮ್ಮ ಹತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಇನ್ನದು ಬಿಟ್ಟರೆ ನಾನೇನು ಕೇಳ್ಕೊಳ್ಳಲ್ಲ. ಆ್ಯಂಡ್ ಹಾಗೆ ಒಂದು ವಿಡಿಯೋಗೆ ಲೈಕ್ ಇರಲಿ. ಆ್ಯಂಡ್ ಯಾರೆಲ್ಲ ಇನ್ನೂ ಈ ಜ್ಯೂಸ್ನ ನೀವು ಮಾಡ್ಕೊಂಡಿಲ್ಲ ದಯವಿಟ್ಟು ಈ ಜ್ಯೂಸ್ನ ಒಂದು ಸತಿ ಮಾಡ್ಕೊಂಡು ಕುಡೀರಿ. ಯಾಕಂದರೆ ಇದು ಹೆಲ್ತ್ಗೆ ತುಂಬ ಬೆನಿಫಿಟ್ಸ್ ಇದೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕನೂ ಈ ಬೆನಿಫಿಟ್ಸ್ ಎಲ್ಲರೂ ತಗೊಳ್ಳಿ ಅಂತ ನನ್ನ ಉದ್ದೇಶ. ನೇರಳೆ ಹಣ್ಣನ್ನು ನಾವು ಕಪ್ಪು ಸುಂದರಿ ನೇರಳೆ ಅಂತಲೂ ಸಹಿತ ಇದನ್ನು ಕರಿಬಹುದು. ಆ್ಯಂಡ್ ಇದರಲ್ಲಿ ಹೇರಳವಾಗಿ ನಾವು ಮಧುಮೇಹವನ್ನು ನಿಯಂತ್ರಿಸಬಹುದು. ಆ್ಯಂಡ್ ಜೀರ್ಣಕ್ರಿಯೆ ಸಹಿತ ನಾವು ಇದನ್ನು ಸುಧಾರಿಸ್ಕೊಳ್ಳೋಕ್ಕೂ ಯೂಸ್ ಮಾಡಬಹುದು. ಆ್ಯಂಡ್ ಎಲ್ಲದಕ್ಕಿಂತ ಮೇನ್ ಆಗಿ ಇದು ಆರೋಗ್ಯದ ಕಣಜ ಅಂತಲೂ ಸಹಿತ ನಾವು ಇದನ್ನು ಕರಿಬೋದು. ಆಮೇಲೆ ಬಾಯಿಯಿಂದ ಸ್ಮೆಲ್ ಬರ್ತಿರುತ್ತೆ, ದುರ್ವಾಸನೆ ಬರ್ತಿರುತ್ತಲ್ವ, ಅದನ್ನು ನಾವು ಇದು ಒಂದು ಹಣ್ಣನ್ನು ನಾವು ಮುಖಾಂತರ ನಾವು ಅವಾಯ್ಡ್ ಮಾಡಬಹುದು. ಆಮೇಲೆ ಕೆಲವರಿಗೆ ಇನ್ನೊಂದು ಏನಂದ್ರೆ ಗಂಟ್ಲು ನೋವು ಹೆವಿ ಇರುತ್ತೆ, ಯಾವಾಗಲೂ ಗಂಟ್ಲು ನೋವು ಇರುತ್ತೆ, ಟ್ಯಾಬ್ಲೆಟ್ಸ್ ತೊಗೊಳ್ತಾನೆ ಇರ್ತೀರ, ಅವ್ರಿಗೆ ಸಹ ಇದು ತುಂಬ ಬೆನಿಫಿಟ್ಸ್. ಆ್ಯಂಡ್ ಹಾರ್ಟಿಗೂ ಕೂಡ ತುಂಬ ಒಳ್ಳೆಯದು. ಯಾರೆಲ್ಲ ಕಿಡ್ನಿ ಪೇಷಂಟ್ಸ್ ಇರ್ತೀರಲ್ವ ಅವರು ಇದನ್ನು ಡೈಲಿ ಸ್ವಲ್ಪ ತಿಂತಾ ಬನ್ನಿ. ಯಾರೆಲ್ಲ ಇನ್ನೂ ಜ್ಯೂಸ್ನ ಮಾಡ್ಕೊಂಡಿಲ್ಲ, ಇಲ್ಲ ಯಾರೆಲ್ಲ ಇನ್ನೂ ಹಣ್ಣು ತಿಂತಾ ಇಲ್ಲ ದಯವಿಟ್ಟು ತಿಂತಾ ಬನ್ನಿ. ಒಗ್ಗರು ಇರುತ್ತಲ್ವ ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ರಿಗೆ ಅದು ತಿನ್ನಬೇಕಾದ್ರೆ ಕಹಿ ಅನ್ನುತ್ತೆ, ತಿನ್ನೋಕ್ಕೆ ಒಬ್ಬೊಬ್ರಿಗೆ ಆಗಲ್ಲ. ಇದೇನಪ್ಪ ಒಂಥರ ಕಹಿ ಐತೆ. ಆಮೇಲೆ ತಿಂದಾದ್ಮೇಲೆ ಒಬ್ರಿಗೆ ಆಗಲ್ಲ, ಅದು ವಾಮಿಟ್ ಬಂದಂಗೆ ಆಗ್ತೈತಿ. ಈ ಥರ ನಾನು ಮಾಡುವಂತಹ ಜ್ಯೂಸ್ ವಿತ್ ಸೋಡಾ ಒಂದ್ಸತಿ ಮಾಡಿಕೊಡಿ ಅವ್ರಿಗೆ. ತುಂಬ ಅಂದರೆ ತುಂಬ ಇಷ್ಟಪಟ್ಟನು ಸಹಿತ ನೆಕ್ಸ್ಟ್ ಇನ್ನೊಂದು ಸತಿ ಬೇಕು ಅಂತಲೂ ಕೇಳ್ತಾರೆ. ನಿಮ್ಗೆ ತೊಗೊಬರಕ್ಕೆ ಬೇಜಾರಾಗುತ್ತೆ. ಓಕೆ ನಾನೆಲ್ಲ ಸ್ಟಾರ್ ವೀಕ್ಷಕರೇ ಈಗ ನೋಡ್ಬೋದು ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಇಲ್ಲಿ ನೋಡ್ರಿ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೋತೀನಿ. ಇದರೊಳಗಡೆ ಇನ್ನೂ ಮೇಲ್ಗಡೆ ಒಂದು ಅರ್ಧ ತೊಗಡಿ ಉಳಿದಿರುತ್ತಲ್ಲ, ಸೊ ಅದು ಬರುತ್ತೆ ಅನ್ನೋ ರೀಸನಿಗೆ ಮಾತ್ರ. ಇಷ್ಟ ಇರೋರು ಮಾಡ್ಬೋದು, ಬೇಡ ಅನ್ನೋರು ಸ್ಕಿಪ್ ಮಾಡಿರಿ. ಮಾಡಲೇಬೇಕು ಅನ್ನೋದೇನೂ ಇಲ್ಲ. ಇಲ್ಲಿ ನೋಡ್ರಿ ಇದರೊಳಗಡೆ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ಮೇಲ್ಗಡೆ ಎಷ್ಟಿಷ್ಟು ಉಳಿದಿರುತ್ತಲ್ಲ, ಸೊ ಅದು ಸಮೇತ ನೀರಲ್ಲಿ ಹಾಕಿ ಹಿಂಗೆ ಕಿವುಚಿದ್ರೆ ಬರುತ್ತೆ ಅನ್ನೋ ಒಂದು ರೀಸನ್ಗೆ ಮಾತ್ರ. ನೇರಳೆ ಹಣ್ಣಿಂದು ಅಷ್ಟು ರಸ ಬಿಟ್ಟೈತ್ರಿ. ಓಕೆ ನಾನೀಗೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಈ ಮಿಕ್ಸಿ ನೇರಳೆ ಹಣ್ಣು ಏನಿದೆ ಅಲ್ವಾ ಅದರಲ್ಲಿ ನಾನು ಹಾಫ್ ಮಾತ್ರ ಜ್ಯೂಸ್ಗೆ ತೊಗೋತಾ ಇದ್ದೀನಿ ಇವಾಗ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆನ ತಗೋತೀನಿ. ಅದಕ್ಕಿಂತ ಹೆಚ್ಚಿಗೆ ಸಕ್ಕರೆ ಬೇಡ. ಬೆಲ್ಲ ಮತ್ತೆ ಆ್ಯಡ್ ಮಾಡಬೇಡಿ, ಬೆಲ್ಲ ಆ್ಯಡ್ ಮಾಡಿದ್ರೆ ಅಷ್ಟು ಟೇಸ್ಟ್ ಆಗೋದಿಲ್ಲ. ಸೊ ಅದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಯಪ್ಪ ಎಷ್ಟು ಕಲರ್ಫುಲ್ ಆಗೈತಿ. ನಾವು ನೋಡ್ಬೋದು ನೇರಳೆ ಹಣ್ಣಿನ ಜ್ಯೂಸ್
ಸೊ ಅದಕ್ಕೆ ನನಗೆ ಈ ಹಣ್ಣು ಈ ಜ್ಯೂಸ್ ಅಂದ್ರೆ ಅಷ್ಟು ಇಷ್ಟ ಆಗುತ್ತೆ. ಇದನ್ನು ನಾವೀಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಳಗಡೆ ಏನು ಮಿಕ್ಕಿರೋದಿರುತ್ತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರನ್ನ, ಜಾಸ್ತಿ ಅಲ್ಲ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಮತ್ತೆ ನಾವು ತಗೊಂಡಿರೋಂಥ ಗ್ಲಾಸ್ಗೆ ಆ್ಯಡ್ ಮಾಡ್ಕೋಬೇಕು. ನೋಡ್ಬೋದು ಸ್ಟಾರ್ ವೀಕ್ಷಕರೇ ಯಾವ ಥರ ಆಗೈತಿ ಅಂತಂದು ಹೇಳಿ. ಇದಕ್ಕೆ ಮತ್ತೆ ಹಾಲು ಆ ಥರದ್ದೇನು ಮಿಕ್ಸ್ ಮಾಡ್ತಾ ಹೋಗಬೇಡಿ ನೀವು. ಇಲ್ಲಿ ನೋಡ್ಬೋದು ಹಾಲನ್ನ ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಬೇಡಿ. ಇದೇ ಥರನ ನೀವು ಕುಡಿತಾ ಬನ್ನಿ. ಯಾರಿಗೆಲ್ಲ ನೇರಳೆ ಹಣ್ಣ ಡೈರೆಕ್ಟಾಗಿ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತೀರಾ, ಈ ಥರ ಶುಗರ್ ಸೇರಿಸಿ ಜ್ಯೂಸ್ ಮಾಡ್ಕೊಳ್ಳಿ. ಇದು ಒಂಥರ ರೀತಿ ಆದರೆ ಇನ್ನೊಂಥರ ನಾನು ಇವಾಗ ತೋರಿಸ್ಕೊಡ್ತೀನಿ. ಓಕೆ ಬನ್ನಿ. ಓಕೆ ನನ್ನೆಲ್ಲ ಸ್ಟಾರ್ ವೀಕ್ಷಕರೇ, ಈಗ ನಾವು ನೇರಳೆ ಹಣ್ಣಿಂದ ಮಾಡುವಂತಹ ಸೋಡಾ ಮಾಡೋಕ್ಕೆ ಏನು ಬೇಕು ಅಂದರೆ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ಚಾಟ್ ಮಸಾಲ ಆ್ಯಂಡ್ ಬ್ಲ್ಯಾಕ್ ಸಾಲ್ಟ್. ಬಟ್ ಇದಕ್ಕೆ ಸುಮಾರು ಜನ ಸಕ್ಕರೆನೂ ಆ್ಯಡ್ ಮಾಡ್ತಾರೆ ಆ್ಯಂಡ್ ಲಿಂಬೆ ಹಣ್ಣನ್ನು ಸಹಿತ ಆ್ಯಡ್ ಮಾಡ್ತಾರೆ. ಬಟ್ ನಾನು ಮಾಡ್ತಾ ಇರೋದು ಸೋಡಾ ಆ್ಯಂಡ್ ಲಿಂಬೆ ಹಣ್ಣು ಆ್ಯಡ್ ಮಾಡೋಕೆ ಆಲ್ರೆಡಿ ನೇರಳೆ ಹಣ್ಣು ಹುಳಿ ಇರ್ತೈತಿ. ಸೊ ಅದು ರೀಸನ್ಗೋಸ್ಕರ ನಾನು ಆ್ಯಡ್ ಮಾಡಲ್ಲ. ಶುಗರ್ ಅಂದರೆ ಸಪ್ರೇಟಾಗಿ ನಾನು ನಿಮ್ಗೆ ಶುಗರ್ ಹಾಕಿ ನಾನು ನೇರಳೆ ಹಣ್ಣಿನ ಜ್ಯೂಸ ನಿಮಗೆ ಮಾಡಿ ತೋರಿಸಿದ್ದೀನಿ. ಸೊ ಅದಕ್ಕೆ ಮಿಕ್ಸಿ ಜಾರ್ನ ತೊಗೋಬೇಕು. ಆವಾಗಲೇ ಮಾಡ್ಕೊಂಡಿರೋಂತಹ ಜಾರಲ್ಲೇ ನಾನು ಮಾಡ್ತಾ ಇರೋದು. ಅದಕ್ಕೆ ಮಿಕ್ಕಿರುವಂತಹ ನೇರಳೆ ಹಣ್ಣು ಮತ್ತು ಏನು ಆ್ಯಡ್ ಮಾಡ್ತೀನಪ್ಪ ಅಂತಂದರೆ ಅದು ನಾನೇನು ಎಕ್ಸ್ಟ್ರಾ ನೀರು ಹಾಕಿ ಇನ್ನೂ ಉಳಿದಿತ್ತಲ್ಲ ಅದನ್ನು ಸಹಿತ ನಾನೀಗ ಈ ಜಾರ್ಗೆ ಸೇರಿಸ್ಕೊತೀನಿ. ಸ್ವಲ್ಪ ಇದನ್ನ ನಾನು ಚಾಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೋತೀನಿ, ಯಾಕಂದ್ರೆ ನಮ್ಮ ಮನೇಲಿ ಅದೇ ಇಷ್ಟಪಡ್ತಾರೆ, ಶುಗರ್ ಮಾಡಲ್ಲ. ಯಾಕಂದ್ರೆ ಹಣ್ಣು ತೊಗೊಬಂದು ಇಷ್ಟು ದಿನ ಉಳಿದಿದ್ದ ನನಗೆ ಹೆಚ್ಚಿಂದ ತಂದ ತಕ್ಷಣ ತಿಂದ್ಬಿಡ್ತಾರೆ. ಸೊ ನಾನು ಇನ್ನೇ ತಂದಿರೋದ್ರಿಂದ ಇವತ್ತು ಮಾಡಿದ್ದೀನಿ. ನಾನು 1 ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟನ್ನು ನಾನು ಆ್ಯಡ್ ಮಾಡ್ತೀನಿ. ಜಾಸ್ತಿ ಆ್ಯಡ್ ಮಾಡಬೇಡ್ರಿ. 1/2 ಸ್ಪೂನಷ್ಟು ಚಾಟ್ ಮಸಾಲ ಪೌಡರ್. ಈಗ ನೆಕ್ಸ್ಟ್ ಗ್ರೈಂಡ್ ಮಾಡೋದು. ಓಕೆ ನೋಡ್ಬೋದು ಇಲ್ಲಿ ನಾನು ಫುಲ್ ಫೈನ್ ಪೇಸ್ಟ್ ಥರ ನಾನು ಇದನ್ನು ಗ್ರೈಂಡ್ ಮಾಡಿದ್ದೀನಿ. ಇಲ್ಲಿ ನೋಡಿ ಫುಲ್ ಫೈನ್ ಪೇಸ್ಟ್ ಎಲ್ಲ ಅದ್ರೊಳಗಡೆ ಬ್ಲೆಂಡ್ ಆಗೈತಿ. ಇದನ್ನ ಮಾತ್ರ ನನ್ನ ಮೋಸ್ಟ್ ಫೇವ್ರೆಟ್. ಇದು ಅಷ್ಟು ಟೇಸ್ಟಾಗಿ ಆಗುತ್ತೆ. ಹುಳಿ ಹುಳಿ, ಖಾರ ಖಾರ, ಸ್ಪೈಸಿ ಚೆನ್ನಾಗಿರುತ್ತೆ. ಇದನ್ನು ನಾವೀಗ ಒಂದು ಗ್ಲಾಸ್ ಸರ್ವ್ ಮಾಡ್ಕೊಳ್ಳೋಣ. ಸೊ ಓಕೆ ನೋಡ್ಬೋದು ಫ್ರೆಂಡ್ಸ್, ಈಗ ಇದು ನೇರಳೆ ಹಣ್ಣಿಂದ ಮಾಡುವಂಥ ಸೋಡಾ ಇದು ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಓಕೆ ನನ್ನೆಲ್ಲ ಪ್ರೀತಿಯ ಸ್ಟಾರ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನನ್ನ ನೇರಳೆ ಹಣ್ಣಿಂದ ಮಾಡುವಂತಹ 2 ಟೈಪ್ಸ್ ಆಫ್ ಜ್ಯೂಸಸ್ ನಾನು ಹೇಳಿದ್ದೀನಿ. ಇದು ಬಂದು ಶುಗರಿಂದ ಮಾಡಿರುವಂಥದ್ದು, ಇದು ಬಂದು ಮಸಾಲೆಯಿಂದನೂ ಇದನ್ನು ಮಾಡಿರುವಂಥದ್ದು. ನೀವು ನೋಡಬಹುದು ಕಲರ್ಫುಲ್ ಆಗೈತಿ ಅಂತಂದ್ರೆ ಅಷ್ಟು. ಬಟ್ ಯಾರೆಲ್ಲ ಇನ್ನೂ ಈ ಥರ ಜ್ಯೂಸ್ಗಳನ್ನ ನೀವು ಮಾಡ್ಕೊಂಡು ಕುಡ್ದಿಲ್ಲ, ದಯವಿಟ್ಟು ಜ್ಯೂಸ್ನ ಮಾಡಿಕೊಂಡು ಸೇವನೆ ಮಾಡ್ತಾ ಬನ್ನಿ. ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚು ಲಾಭ, ನಮ್ಗೆ ಬೆನಿಫಿಟೂ ಐತಿ. ಆ್ಯಂಡ್ ಯಾರೆಲ್ಲ ನೇರಳೆ ಹಣ್ಣು ತಿನ್ನಲ್ಲ ಅಂತ ಹೇಳಿ ಹಠ ಮಾಡ್ತಾರೆ, ಈ ಥರ ಜ್ಯೂಸ್ ಮಾಡಿಕೊಡ್ರಿ. ದಯವಿಟ್ಟು ಅವ್ರು ಇಷ್ಟಪಟ್ಟು ನೀವು ತಂದ ತಕ್ಷಣ ಅವರ ಜ್ಯೂಸ್ ಮಾಡ್ಕೊಂಡು ಅವರ ಕುಡಿತಾರೆ, ಅಷ್ಟು ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನನ್ನ ಹಳೆ ವಿಡಿಯೋನು ಸಹಿತ ನೋಡಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ತಿಳಿಸ್ತಾ ಇವತ್ತಿನ ನನ್ನ ರೆಸಿಪಿ ಈ ಜ್ಯೂಸ್ನಿಂದ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ನೇರಳೆ ಹಣ್ಣಿನ ಸೀಸನ್ನು ವರ್ಷಕ್ಕೆ 1 ಟೈಮ್ ಬರೋದ್ರಿಂದ ಅದನ್ನು ಮಾಡಿಕೊಂಡು ಅದ್ರದ್ದು ಏನು ಉಪಯೋಗ ಇರುತ್ತೋ ಅದನ್ನು ನೀವು ತಗೊಳ್ರಿ ಅಂತ ನಾನು ತಿಳಿಸ್ತಾ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ, ಮತ್ತೊಂದು ಹೊಸದಾದ ರೆಸಿಪಿ ಜೊತೆ ಮತ್ತೆ ಬಂದು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಎಲ್ಲರೂ ಹೆಲ್ದಿ ಆಗಿರಿ ಅಂತ ಹೇಳ್ತಾ ಓಕೆ ಬಾಯ್.